ಹಾಯ್ ಫ್ರೆಂಡ್ಸ್, ಇವತ್ತು ಹೊಸ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿ ಸರ್ಪ್ರೈಸ್ ಹೇಳ್ತೀವಿ. ಕಂಟಿನ್ಯೂ ಮಾಡ್ತೀನಿ. ಫುಲ್ ವಿಡಿಯೋನ ನೋಡಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿ ಗೊತ್ತಾಗುತ್ತೆ. ಕೊನೆಯವರೆಗೂ ನೋಡಿ. ಫುಲ್ ವಿಡಿಯೋ ಅದೇ ಕೊನೆಯವರೆಗೂ ನೋಡಿ. ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿ ಗೊತ್ತಾಗುತ್ತೆ. ನನ್ನ ಮಗಳು ನೋಡಿ ಹೆಂಗೆ ಅಂತ ಇದ್ದಾರೆ. ಯಾಕೆ ಚೋಟು ಏನ್ ಇಟ್ಕೊಂಡಿದ್ದಾರೆ ಚೋಟು? ನಾನು ನೋಡಿ ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಇವಾಗ ಹೋಗ್ತೀವಿ. ಎಲ್ಲೆಲ್ಗೂ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರ ಇಲ್ವಾ ಅಂತ ನೋಡ. ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಹಾಕೊಂಡಿದ್ದಾರೆ. ಅದು ಹೊಸ ಹೊಸ ಓಲೆ ಎಲ್ಲ ಹಾಕೊಂಡ್ ಬಂದಿದ್ದಾರೆ ಅಲ್ವಾ ಅತ್ತೆ? ಎಷ್ಟು ತಗೊಂಡು ನಾವು ಎಲ್ಲಿಗೆ ಬಂದಿದ್ದೀವಿ ನೋಡಿ. ಸುಚಿ ಅವ್ರ ತಂಗಿ ಅವರು ಕಾರ್ ತಗೊಳಕ್ಕೆ ಅಂತ ಹೇಳಿ ಇನ್ವೈಟ್ ಮಾಡಿದರು. ಅಲ್ಲಿ ಹೋಗಿದ್ವಿ. ನನ್ನ ಹಸ್ಬೆಂಡ್ ಕಾರೆಲ್ಲ ಮೂವ್ ಮಾಡಿ ಅದನ್ನೇ ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟು ರಿಲಯನ್ಸ್ ಕುಶಾಲನಗರದಲ್ಲಿ ರಿಲಯನ್ಸ್ ಓಪನ್ ಆಗಿದೆ, ಅಲ್ಲಿ ಶಾಪಿಂಗಿಗೆ ಅಂತ ಹೇಳಿ ಹೋಗಿದ್ವಿ. ತುಂಬ ಕಲೆಕ್ಷನ್ ಚೆನ್ನಾಗಿದೆ, ರೇಟು ಅಫೋರ್ಡೆಬಲ್ ಆಗಿದೆ, ತೊಗೋಬೋದು, ಚೆನ್ನಾಗಿದೆ, ಕಲೆಕ್ಷನ್ಸ್ ಎಲ್ಲ ಇದೆ. ಬಟ್ ನಮಗೆ ಸ್ವಲ್ಪ ಲೇಟ್ ಆಗಿತ್ತು ಅಂತ ಹೇಳಿ ಸ್ವಲ್ಪನೇ ಪರ್ಚೇಸ್ ಮಾಡ್ಕೊಂಡ್ವಿ. ಚೆನ್ನಾಗಿದೆ. ಮತ್ತು ಪರ್ಚೇಸ್ ಎಲ್ಲ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ನನ್ನ ಹಸ್ಬೆಂಡ್ ಮುಖ ನೋಡಿ ಹೆಂಗಾಗಿದೆ. ಹಾಯ್ ಫ್ರೆಂಡ್ಸ್, ಇದು ನೋಡಿ ನೆಕ್ಸ್ಟ್ ಡೇ ಇದು ಲಾಗ್. ನೆಕ್ಸ್ಟ್ ಡೇ ನಾವೆಲ್ಲರೂ ನೆನ್ನೆ ಎಲ್ಲರೂ ಕಾರ್ ತಗೊಳಕ್ಕೆ ಅಂತ ಹೋಗಿದ್ವಿ. ಇವತ್ತು ಕಾರ್ನ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಅರಸಿಕಟ್ಟೆಗೆ ಹೋಗ್ತಾ ಇದ್ವಿ. ನಮ್ಮ ಕಾರಲ್ಲಿ ನಮ್ಮ ಅತ್ತೆ ಮತ್ತೆ ನಮ್ಮ ತಾತ ಮತ್ತು ನನ್ನ ಹಸ್ಬೆಂಡ್ 4 ಜನ ಹೋಗ್ತಾ ಇರೋದು. ಹೊಸ ಕಾರಿಗೆ ನನ್ನ ಮಗಳು ಹೊಸ ಕಾರಿಗೆ, ಅವ್ರ ಅಕ್ಕ ದಕ್ಷ ಅವರು ಹೊಸ ಕಾರಿಗೆ, ನಮ್ಮ ನಾದಿ ಮತ್ತೆ ಅವ್ರ ಹಸ್ಬೆಂಡ್ ಸ್ಕೂಟಿಲಿ ಹೋಗ್ತಾ ಇದ್ದಾರೆ. ಎಲ್ಲರೂ ಒಂದ್ ಕಡೆಯಿಂದ ಹೋಗ್ತಾ ಇದೀವಿ ಅರಸಿಕಟ್ಟೆ. ನಾವು ತುಂಬಾ ಅನ್ಕೋತಾ ಇದ್ವಿ ಅರಸಿಕಟ್ಟೆ ಹೋಗ್ಬೇಕು ಅಂತ, ಬಟ್ ಹೋಗೋಕೆ ಆಗಿರ್ಲಿಲ್ಲ. ಇವತ್ತು ಹೋಗ್ತಾ ಇದೀವಿ. ಇವತ್ತು ನೋಡಿ ಎಷ್ಟು ಒಳ್ಳೆ ದಿನ ಗೊತ್ತಾ. ಜೋರಾಗಿ ಹೇಳಕ್ಕಾಗುತ್ತಾ ತಾತ? ನನ್ನ ವಾಯ್ಸ್ ಮುಂಚೆನೆ ಚೆನ್ನಾಗಿಲ್ಲ, ಅದಕ್ಕೆ ಸುಮ್ನೆ ಹೂ ಅಂತ ಹೇಳೋದಷ್ಟೇ. ನೋಡಿ ಸಂಜೆ ಹೋಗ್ಬಿಟ್ಟು ನಮ್ದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ. ನನ್ನ ಹಸ್ಬೆಂಡಿಗೆ ಏನೆಲ್ಲ ಗಿಫ್ಟ್ ಕೊಟ್ಟಿರ್ತೀನಿ ಅಂತ ಹೇಳಿ ನಾನು ಫುಲ್ ಪ್ರಿಪೇರ್ ಆಗಿದ್ದೀನಿ. ಏನೆಲ್ಲ ಕೊಡ್ತೀನಿ ಅಂತ ಹೇಳಿ ನಿಮಗೆ ವಿಡಿಯೋ ಮಾಡ್ತೀನಿ ಆಯ್ತಾ. ಇವಾಗ ಫೈನಲಿ ರೀಚ್ ಆದ್ವಿ. ಎಲ್ಲಿಗೆ ರೀಚ್ ಆಗಿದ್ದ? ಅರಸಿಕಟ್ಟೆಗೆ ತಲುಪಿದ್ವಿ. ನೋಡಿ, ಯಾರೆಲ್ಲರೂ ಒನ್ ಡೇ ಪ್ಲಾನ್ ಏನಾದರೂ ಇದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಫ್ಯಾಮಿಲಿ ಎಲ್ಲ ಬಂದು ಹೋಗೋದಕ್ಕೆ. ದೇವಸ್ಥಾನ ಇರುತ್ತೆ, ನಾವೇ ಅಡುಗೆ ಮಾಡ್ಕೊಳ್ಳೋದು, ನಾವೇ ತಿನ್ನೋದು, ಚೆನ್ನಾಗಿರುತ್ತೆ. ಚಿಕನ್ ಮಟನ್ ಎಲ್ಲ ಚೆನ್ನಾಗಿರುತ್ತೆ, ತಿನ್ಬೋದು ಆರಾಮಾಗಿ ಕುಕ್ ಮಾಡಿಕೊಂಡು. ಚೆಂದ ಇರುತ್ತೆ. ಯಾರಾದರೂ ಬರೋದಿದ್ರೆ ಬರ್ಬೋದು. ಅರಸಿಕಟ್ಟೆ ಎಲ್ಲಿರೋದು ಹೇಳಿ? ಯಾವ ಜಿಲ್ಲೆ? ಕೊಣನೂರ್ ಹತ್ರ ಬರುತ್ತೆ. ಎಂತ ಅರಸಿಕಟ್ಟೆ ದೇವಸ್ಥಾನ. ನೋಡಿ ಎಷ್ಟು ಜನ ಬರ್ತಾರೆ ಅಂದ್ರೆ, ಭಾನುವಾರ ದಿನ ತುಂಬಾ ರಶ್ ಇರುತ್ತೆ. ನೋಡಿ ಮತ್ತೆ ವಿಡಿಯೋ ಮಾಡ್ತೀನಿ ಎಷ್ಟು ರಶ್ ಇದೆ ನೋಡಿ. ಈ ವಿಡಿಯೋ ಹಾಕೋದು ತುಂಬ ಲೇಟ್ ಆಯಿತು. ಈಗ ನಮಗೆ ಎಕ್ಸಾಮ್ಸ್ ಇತ್ತು, ಆಮೇಲೆ ನನ್ನ ಪಾಪಗೆ ಎಕ್ಸಾಮ್ಸ್ ಇತ್ತು, ಮತ್ತು ನನಗೆ ವ್ಯಾಲ್ಯೂಯೇಷನ್ ಇತ್ತು ಅಂತ ಸ್ವಲ್ಪ ಲೇಟ್ ಆಯಿತು. ಇನ್ಮೇಲಿಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತೀನಿ. ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಬ್ರು ಒಂದೇ ತರ ಯೂನಿಫಾರ್ಮ್ ಹಾಕ್ತಂಗೆ ಕಾಣಿಸ್ತಿದೈತೆ. ಇಲ್ಲ ಹತ್ರಕ್ಕೆ ಬನ್ನಿ. ಒಂದೇ ತರ ಯೂನಿಫಾರ್ಮ್ ಹಾಕ್ತಂಗ ಇದೆ. ವೆಡ್ಡಿಂಗ್ ಆನಿವರ್ಸರಿ ನಮ್ದು, ನೀವು ರೆಡಿಯಾಗಿ ಬಂದಿದ್ರಲ್ಲ.
ಅಲ್ಲ ವೆಡ್ಡಿಂಗ್ ಆನಿವರ್ಸರಿ ನಮ್ಮದು. ಅತ್ತೆ ಮಾವ ನೋಡಿ ಹೆಂಗೆ ಮಿಂಚ್ಕೊಂಬತ್ತವ್ರೆ. ಇದ್ದೀರಾ ಅಡುಗೆ ಮಾಡ್ತಾ ಇಲ್ವಲ್ಲ? ಆರಾಮಾಗಲ್ಲ ನೋಡಿ ನೋಡಿ ಸುಸ್ತಾಗ್ತಾ ಉಂಟು. ನೋಡಿ ನೋಡಿ ಸುಸ್ತಾಗ್ತಾ ಇದೆ. ತಿನ್ನಲ್ವಾ? ತಿನ್ನಕ್ಕಾಗೋದಿಲ್ಲ. ನೆಕ್ಸ್ಟ್ ಕಾಂಟ್ರಾಕ್ಟ್ ತಗೋತಾರೆ ಅಡುಗೆಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಅಲ್ವ ರೀ? ಸೈಡ್ ಬಿಸ್ನೆಸ್ ಅದೊಂದು ಸ್ಟಾರ್ಟ್ ಮಾಡ್ತೀವಿ. ನೀವೆಲ್ಲ ಆಮೇಲೆ ವಹಿಸ್ಕೊಬಿಟ್ಟು ಸುಸ್ತಾಯ್ತು ಅಂತ ಮಲ್ಕೊಂಡು ಆಮೇಲೆ ನಾವು ಆಮೇಲೆ ಏನು ಮಾಡೋದು ಆಮೇಲೆ? ಹಾಂ ಫೈನಲಿ ಪ್ಯಾಕ್ ಮಾಡಿ ನೋಡಿ ಎಷ್ಟು ಪ್ಯಾಕ್ ಮಾಡಿ 1 2 3 4 5 6 7 ಗಿಫ್ಟ್ನ ಪ್ಯಾಕ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ನನ್ನ ಮಗಳದು 2 ಸೇರಿದೆ ನಮ್ಮ ಪಾಪುಗೆ ಅಂತ. ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ಹೇಳಿ. ನನ್ನ ಮಗಳು ನೋಡಿ ಇಲ್ಲಿ ಏನು ಕಿತಾಪತಿ ಅಮ್ಮ ಏನು ಮಾಡ್ತಿದ್ಯಾ? ಏನ ಕೇಕ್ನ ಆಮೇಲೆ ನೋಡಿ ನನಗಿಂತ ನನ್ನ ಮಗಳಿಗೇನೆ ಜೋರು ಕ್ಯೂರಿಯಸ್. ನಾನು ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ನೋಡಿ ಇಷ್ಟು ಗಂಟೆ ಆಯಿತು. ಎಷ್ಟು 9:10 ಆಯಿತು. ಹಾಗೆ ಸಿಂಪಲ್ಲಾಗಿ ಏನೂ ಮೇಕಪ್ ಮಾಡಿಲ್ಲ. ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಟಂಟಡ ನನ್ನ ಹಸ್ಬೆಂಡಿಗೆ ನೋಡಿ ಇಷ್ಟೊಂದು ಪ್ರಿಪ್ರೇಷನ್ ಮಾಡಿದ್ದೀನಿ. ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ನೋಡ್ತಾ ಇದ್ದಾರೆ. ಏನು ಅನ್ನಿಸ್ತಾ ಇದ್ದೀರಿ? ಏನು ಅನ್ನಿಸ್ತಾ ಇದ್ದೀರಿ? ನೋಡಿ ನಮ್ಮ ಅತ್ತೆ ಇವತ್ತು ಇನ್ನೊಂದು ಏನು ಸ್ಪೆಷಲ್ ಅಂದರೆ ವೆಡ್ಡಿಂಗ್ ಆನಿವರ್ಸರಿ ನಮ್ಮ ಅತ್ತೆ ಬಂದಿದ್ದಾರೆ ನಮ್ಮ ಮನೆಗೆ. ಮತ್ತೆ ಇಷ್ಟೊಂದೆಲ್ಲ ಗಿಫ್ಟ್ ನೋಡಿ ಅವ್ರ ಮಗನಿಗೆ ಕೊಟ್ಟಿರೋ ಗಿಫ್ಟ್ ಎಲ್ಲ ನೋಡಿ ನಮ್ಮ ಅತ್ತೆ ಏನಂತಾರೆ, ಅವ್ರು ಏನು ಗಿಫ್ಟ್ ಕೊಡ್ತಾರೆ. ಸಕ್ಸಸ್ ಆಗಿ ಕಷ್ಟ ಸುಖ ಎಲ್ಲ ಜೊತೆನೆ ಬರ್ತಾ ಇರುತ್ತೆ. ಅದೆಲ್ಲ ಫೇಸ್ ಮಾಡ್ಕೊಂಡು ಹೋಗೋಣ ಆಯ್ತಾ? ಫಸ್ಟ್ ಗಿಫ್ಟ್ ಏನು? ಫಸ್ಟ್ ಗಿಫ್ಟ್ ಏನು ಗೆಸ್ ಮಾಡ್ಬಿಟ್ಟಿಲ್ಲ? ಗೆಸ್ ಮಾಡ್ಬಿಟ್ಟು ಮಾಡ್ರಿ. ಗೆಸ್ ಮಾಡ್ರಿ. ನನ್ನ ಮಗಳು ನೋಡಿ ಎಲ್ಲ ಹೇಳ್ಕೊಟ್ಟಿದ್ದಾಳೆ ನೋಡಿ. ಇಲ್ಲಿ ಅದೆಲ್ಲ ಕ್ರೀಮ್ ಅಂತೆ. ಕ್ರೀಮ್ ಕಷ್ಟಪಟ್ಟು ಪ್ಯಾಕ್ ಮಾಡಿದ್ದೀನಿ ಕಣ್ರಿ ನಾನೇ. ಕ್ರೀಮ್ ಹಾಂ ಕ್ರೀಮ್ ಎವ್ರಿ ಮಂತ್ ಅಲ್ಲ, ಈ ಮಂತ್ ಮಾತ್ರ. ಗ್ಲೋ ಬಂದರೆ ಆಮೇಲೆ ನೋಡೋಣ. ಆಮೇಲೆ ನನ್ನ ಮಗಳಿಗೇನು? ನನ್ನ ಮಗಳಿಗೆ ತೆಗಿರಿ ಪಪ್ಪಂಗೆ ಹೇಳಿ ತೆಗೆಸ್ಕೊಳ್ಳಿ. ಕೋಮ್ ಸೂಪರ್. ಎರಡೇ ಗಿಫ್ಟ್ ಏನ್ರಿ? ಸ್ವೀಟ್ ಬಾಕ್ಸ್ ಇದೆ ಹೆಂಗಿದೆಯಾ? ಓ ದೇವ್ರೇ, ನನ್ನ ಮಗಳನ್ನ ಪ್ಯಾಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡಿದ್ದೆ ಆಯ್ತಾ. ಅವ್ರ ಅಪ್ಪಗೆಲ್ಲ ಬಾಯಲ್ಲಿ ಹೇಳ್ಕೊಡ್ತಾ ಇದೆ, ಕಿವಿಗೆ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಬಿಗ್ಗೆಸ್ಟ್ ಗಿಫ್ಟ್ ಇದ್ದೇನೆ. ನಾನು ಎಷ್ಟೋ ತುಂಬ ವರ್ಷದಿಂದ ನನ್ನ ಹಸ್ಬೆಂಡಿಗೆ ಇದು ಕೊಡಿಸ್ಬೇಕು ಅಂತ ಇದ್ದೆ. ಅರಿ ತೋರಿಸ್ರಿ. ಹಾಂ
ಇಳಿಸ್ಬಾರ್ದು ಅಂತ ಹೇಳಿದ್ರು. ಅರ್ಜೆಂಟಲ್ಲಿ ಯಾಕೆ ಓಪನ್ ಮಾಡ್ತೀರಿ? ನಿಧಾನಕ್ಕೆ ಓಪನ್ ಮಾಡಿ. ಅದನ್ನು ಹೇಳೋಂಗಿಲ್ವಾ? ಆಯ್ತಾಯ್ತು, ನಿಧಾನಕ್ಕೆ ಓಪನ್ ಮಾಡಿ. ಯೂಟ್ಯೂಬ್ಗೋಸ್ಕರ ಅಲ್ಲ ಕೊಟ್ಟಿರೋದು ನಾನು ನಿಮಗೆ. ಅದನ್ನು ಯೂಟ್ಯೂಬ್ಗೋಸ್ಕರ ಇಷ್ಟು ದುಡ್ಡು ಎಲ್ಲ ಖರ್ಚು ಮಾಡಿ ಕೊಡ್ತಾರಾ? ಯೋಚನೆ ಮಾಡಿ, ಪ್ರೀತಿಯಿಂದ ಕೊಡ್ತಾ ಇರೋದು. ಯಾವುದು, ಯಾವ ಕಂಪ್ನಿದು? ತೋರಿಸಿರಿ ಯಾವ ಕಂಪ್ನಿದಂತ. ನೋಡಿ, ನನ್ನ ಹಸ್ಬೆಂಡಿಗೆ ಕೇಳೋ ತಕ್ಕ ನೆಮ್ಮದಿ ಇಲ್ಲ. ಇದೆಲ್ಲ ಅವ್ರಿಗೆ ತುಂಬ ಖುಷಿ, ತುಂಬ ಇಷ್ಟ. ಇರಿ ಓಪನ್ ಮಾಡ್ತಾರೆ. ಇರಿ ನನ್ನ ಮಗಳು ಗಿಫ್ಟ್. ಈ ಕಡೆಗೆ ಬನ್ನಿ, ಅಜ್ಜಿ ಓಪನ್ ಮಾಡ್ತಾರೆ. ಈ ಕಡೆ ನಮ್ಮ ಮಗಳು ಗಿಫ್ಟನ್ನ ಓಪನ್ ಮಾಡ್ತಾ ಇದ್ದಾರೆ ಅವ್ರ ಅಜ್ಜಿ. ಇಲ್ಲಿ ಅಲ್ಲಿ ನೋಡಿ ನೀವು ಚೋಟಿ, ಅಲ್ಲಿ. ಮತ್ತು ನನಗೆ ಗಿಫ್ಟ್ ಬೇಕು, ಅಲ್ಲಿ ಬೇಕು, ಏನು ಬೇಕು ಅಂತ ಹೇಳ್ತೀರಾ? ಏನಪ್ಪ ಸೀಕ್ರೆಟ್ ಆಗಿಟ್ಟ ನನ್ನ ಮಗಳ ಜೊತೆ. ಇನ್ನು ನನ್ನ ಮಗಳನ್ನ ಪ್ಯಾಕೇಜಿಗೆ ಕರ್ಕೊಳ್ಳೇ ಬರ. ತೋರಿಸಿ ಚೋಟಿ ಏನೇನು ಅಂತ ತೋರಿಸ್ಬೇಕಪ್ಪ. ಹೆಂಗೆ ತೋರಿಸೋದು? ಹಾಂ, ಸರಿಯಾಗಿ ತೋರಿಸಿ. ಈ ಕಡೆ ಬಟ್ಟೆ. ಆಮೇಲೆ ಅಜ್ಜಿ ಸೆಲೆಕ್ಟ್ ಮಾಡಿದೆ ಕಲರ್. ಈ ಕಡೆ ತೋರಿಸಿ. ಹೆಂಗಿದೆ ರೀ 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 ಎಲ್ಲಿ ರೀ? ಕೇಳಿಸ್ತಿದ್ಯಾ ಹಾಡು? ಇರಿ ನಾವು ಚೆಕ್ ಮಾಡಿಬಿಟ್ಟು ತಗೊಬಂದ್ವಿ. ಚೆಕ್ ಆಯ್ತು. ಆಮೇಲೆ ಹಾಕೊಂಡು ನೋಡಿರತ್ತಾರೆ. ನೆಕ್ಸ್ಟ್ ಚೆನ್ನಾಗಿದೆ. ಎಷ್ಟಾಯ್ತಾರೆ ಇದು ಗಿಫ್ಟ್? ಈ ಕಡೆ ಬಚ್ಚೋಟು, ಈ ಕಡೆ ಇನ್ನೊಂದು ಓಪನ್ ಮಾಡ್ತಿದ್ದ ಪಾಪ. ಅಯ್ಯೋ, ಈ ಸಲ ಸೂಪರ್ ಕ್ಯೂಟ್ ಆಗಿದೆ ನನ್ನ ಮಕ್ಳಿದು. ಎಲ್ಲ ಅವರಪ್ಪಂಗೆ ಹೇಳ್ಕೊಟ್ಬಿಡೋದು ಏನು ಅಂತ ಗೆಸ್ ಮಾಡೋಂಗೆ ಇಲ್ಲ. ನೋಡಿ. ಅಯ್ಯೋ, ಹೋಗ್ಲಿ ಬಿಡಿ. ಇದೊಳ್ಳೆ ಚೆನ್ನಾಗಿ ಫನ್ನಿ ಆಗಿದೆ. ಆಯ್ತು. ಶರ್ಟ್ ರೀ, ಇದಿಷ್ಟ ಇದೆ ಅಲ್ಲ ನಿಮಗೆ? ನೋಡ್ರಿ, ತೋರಿಸ್ರಿ ಫುಲ್. ಈ ಕಡೆ ಸೂಪರ್. ಈಗ ಇದು ನೆಕ್ಸ್ಟ್. ಅಯ್ಯೋ, ನಿಜವಾಗ್ಲೂ ಇದು ಫನ್ನಿ ಥರ ಇದೆ. ಅದು ಕ್ಯೂರಿಯಸ್ ಆಗಿ ಓಪನ್ ಮಾಡೋಕ್ಕಿಂತ ಅವ್ರ ಮಗಳು ಹೋಗಿ ಕಿವಿಲಿ ಹೇಳ್ಕೊಡ್ತಾರಲ್ಲ, ಕಿವಿಗೆ ಹೇಳ್ಕೊಡೋದು. ಇದೆಲ್ಲ ಪ್ಯಾಕ್ ಮಾಡೋದಕ್ಕೆ ನಿಜ ಬೆವರೆಲ್ಲ ಸುರಿಸ್ಕೊಂಡು ಪ್ಯಾಕ್ ಮಾಡಿದೆ. ನೋಡಿದ್ರೆ 5 ನಿಮಿಷಕ್ಕೆ ಓಪನ್ ಮಾಡ್ತಾ ಇದ್ದಾರೆ. ನೋಡಿ, ಹೋಯ್ತು. ತೆಗಿರಿ. ನನ್ನ ಹಸ್ಬೆಂಡ್ದು ಫೇವ್ರೇಟ್ ಕಲರ್. ಚೆನ್ನಾಗಿದೆ ಶರ್ಟ್. ಇದು ಚಾಕ್ಲೇಟ್. ನಿಜವಾಗ್ಲೂ ಫನ್ನಿ ಆಗಿದೆ. ನನ್ನ ಮಕ್ಳಿಗೆ ಬೈಯಂಗೂ ಇಲ್ಲ, ಬಿಡಂಗೂ ಇಲ್ಲ. ಇನ್ನೇನು ಮಾಡೋದು? ಹಿಚ್ ನೋಡ್ದಾ? ಹಿಚ್ ನೋಡ್ಬಿಟ್ಟ. ಬಾಟಲ್. ಈ ಬಾಟ್ಲ ಹಾಳು ಮಾಡ್ಕೋಬೇಡಿ. ಎಲ್ಲಿ ತೋರಿಸಿ ಬಾಟಲ್. ಪಾಸಿಟಿವ್ ನೆಗೆಟಿವ್ ಎಲ್ಲದಕ್ಕೂ ಹೇಳ್ಬಿಡಿ. ಅತ್ತೆ ಖುಷಿ ಆಯ್ತು. ಹಿಂಗೆ 100 ವರ್ಷ ಹಿಂಗೆ ಚೆನ್ನಾಗಿದ್ದು, ಅಜ್ಜಿ ಆಗೋರ್ಗು ಹಿಂಗೆ ಇದ್ದು. ಅಜ್ಜಿ ಆಗೋ ತನಕ ಹಿಂಗೆ ಇರೋಣ. ಚೆನ್ನಾಗಿರೋದು. ಥ್ಯಾಂಕ್ ಯು. ಹೌದೌದು. ಅಂದರೆ ನಾವು ಗಂಡ ಹೆಂಡತಿ ಅನ್ನೋರು ಖುಷಿಯಿಂದ ಇರಬೇಕು. ದುಃಖನೂ ಬರ್ತಾ ಇರುತ್ತೆ, ಮತ್ತು ಸಂತೋಷನೂ ಬರ್ತಾ ಇರುತ್ತೆ. ಎರಡೂ ಈಕ್ವಲ್ ಆಗಿ ತಗೊಂಡೋಗಿ
ನಾವು ಈ ಲೆವೆಲಿಗೆ ಬರ್ಬೇಕಂತ ಹೇಳಿದ್ರೆ ಎಷ್ಟೋ ಕಷ್ಟಗಳನ್ನ ಫೇಸ್ ಮಾಡಿಕೊಂಡು ಎಷ್ಟೋ ಸುಖಗಳನ್ನ ಅನುಭವಿಸ್ಕೊಂಡು ಬಂದಿದ್ದೀವಿ. ಇನ್ಮೇಲೆ ಇದು ನಾವು ಇಲ್ಲಿ ಹಾಕ್ತಾ ಇರುವಂಥ ಖುಷಿನೇ ಮಾತ್ರ ನಮ್ಮ ಜೀವನದಲ್ಲಿ ಇಲ್ಲ, ದುಃಖನೂ ಇರುತ್ತೆ. ಬಟ್ ಅದನ್ನ ಜಾಸ್ತಿ ನಾನೇನು ಮಾಡಲ್ಲ, ತೋರಿಸೋದಿಲ್ಲ, ಅದ್ಯಾವುದು ತೋರಿಸೋದಿಲ್ಲ. ಮತ್ತು ಖುಷಿ ಅಂತ ಹೇಳಿದ್ರೆ ನನಗೆ ಈ ದಿನ ಅಂದರೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ. ಲೈಫಲ್ಲಿ ಮರೆಯೋಕ್ಕಾಗ್ದಿರೋ ದಿನ ಅಂತ ಹೇಳಿದ್ರೆ ನಮ್ಮದು ಇವತ್ತೇ ದಿನ. ನನಗೆ ತುಂಬ ಖುಷಿ ಆಗುತ್ತೆ. ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಆದಮೇಲಿಂದ ನಾನು ಈ ಥರ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಬಟ್ ಇದಕ್ಕಿಂತ ಮುಂಚೆನೂ ಇದಕ್ಕಿಂತ ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದ್ವಿ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನುವಂಥದ್ದನ್ನ. ಅದೆಲ್ಲ ನಂಗೆ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ. ನಾಳೆ ವಿಡಿಯೋ ಮಾಡ್ತೀನಿ, ಆಗ ಇದರೊಳಗೆ ಏನೆಲ್ಲ ಇದೆ, ನನಗೇನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಅಂತ ಹೇಳಿ ತೋರಿಸ್ತೀನಿ. ಕೀಪ್ ವಾಚಿಂಗ್. ಬಾಯ್ ಬಾಯ್.